ಮೈಸೂರು ದಸರಾದಲ್ಲಿ ಈ ಬಾರಿ ಒಂದಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಒಂದಷ್ಟು ವಿಚಾರನ ಮುನ್ನೆಲೆಗೆ ತೆಗೆದುಕೊಂಡು ಬರುವಂತಹ ಕೆಲಸಗಳಾಗುತ್ತೆ. ಅದೊಂದು ಕೂಡ ನಾವು ಇಲ್ಲಿ ಗಮನದಲ್ಲಿ ಇಟ್ಕೊಳ್ತಾ ಇದ್ದೀವಿ. ಕಂಬಳ ಆಯೋಜನೆಗೆ ಸಿದ್ಧತೆಗಳನ್ನು ಮಾಡ್ತಾ ಇದೆ ಅನ್ನೋದು ನೋಡಿ. ಅಕ್ಟೋಬರ್ 18 ಮತ್ತು 19ರಂದು ಕಂಬಳವನ್ನ ಆಯೋಜನೆ ಮಾಡಬೇಕು ಅನ್ನುವಂತಹ ಸಿದ್ಧತೆಗಳು ಆಗ್ತಾ ಇದೆ. ಇದಕ್ಕೆ ಸರ್ಕಾರವೂ ಕೂಡ ಸಮ್ಮತಿಯನ್ನ ಕೊಟ್ಟಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಮೈಸೂರು ದಸರಾದಲ್ಲಿ ಕಂಬಳ ಆಯೋಜನೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಮೈಸೂರು ದಸರಾ ಮಹೋತ್ಸವದಲ್ಲಿ ಈ ಬಾರಿ ಕರಾವಳಿಯ ಸಾಂಪ್ರದಾಯಿಕ ಕ್ರೀಡೆ ಕಂಬಳವನ್ನ ನಡೆಸಬೇಕು ಅಂತ ಹೇಳಲಾಗ್ತಾ ಇದೆ. ಸೊ ಹಾಗಾಗಿ ಅಕ್ಟೋಬರ್ 18 ಮತ್ತು 19ರಂದು 2 ದಿನಗಳ ಕಾಲ ಕಂಬಳ ಆಯೋಜಿಸುವುದಕ್ಕೆ ಸಿದ್ಧತೆಗಳು ಆಗ್ತಾ ಇದೆ. ಸ್ಥಳವನ್ನ ಕೂಡ ಪರಿಶೀಲನೆ ಮಾಡಿದ್ದಾರೆ ಪುತ್ತೂರು ಶಾಸಕ ಅಶೋಕ್ ರೈ ಅವರು. ಅಧಿಕಾರಿಗಳಿಂದ ಕೂಡ ಅಗತ್ಯತೆ ಇರುವಂತಹ ಮಾಹಿತಿಯನ್ನ ಕೂಡ ಕಲೆ ಹಾಕುವಂತಹ ಕೆಲಸವನ್ನ ಕೂಡ ಮಾಡಿದ್ದಾರೆ. ಇದರ ಜೊತೆಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ನೀಡಿರುವಂತಹ ಜವಾಬ್ದಾರಿಯಂತೆ ಕಂಬಳ ಆಯೋಜನೆಯ ಸಂಪೂರ್ಣ ಹೊಣೆಗಾರಿಕೆಯನ್ನ ಶಾಸಕ ಅಶೋಕ್ ರೈ ಅವರು ವಹಿಸಿಕೊಂಡಿದ್ದಾರೆ. ಸುಮಾರು 7ರಿಂದ 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ಭವ್ಯ ವೇದಿಕೆ, ಕಂಬಳ ಗದ್ದೆ ಹಾಗೂ ಪ್ರೇಕ್ಷಕರಿಗೆ ಅಗತ್ಯ ಸೌಲಭ್ಯಗಳನ್ನು ಕಲ್ಪಿಸೋದಕ್ಕೆ ಯೋಜನೆಯನ್ನ ಈಗಾಗಲೇ ರೂಪುಗೊಳಿಸಲಾಗ್ತಾ ಇದೆ. ಸೊ ರಾಜ್ಯದ ವಿವಿಧ ಭಾಗಗಳಿಂದ 150ಕ್ಕೂ ಹೆಚ್ಚು ಜೋಡಿ ಕಂಬಳ ಕೋಣವನ್ನು ಕರೆಸುವಂತಹ ಯೋಜನೆಯೂ ಕೂಡ ಸಿದ್ಧವಾಗ್ತಾ ಇದೆ. ಮೈಸೂರು ದಸರಾ ವೇದಿಕೆಯಲ್ಲಿ ಕರಾವಳಿಯ ಈ ಜನಪದ ಕ್ರೀಡೆ ಅದ್ಧೂರಿಯಾಗಿ ನಡೆಯಲಿಕ್ಕಿದೆ. ಸೊ ಸಾವಿರಾರು ಪ್ರೇಕ್ಷಕರನ್ನ ಸೆಳೆಯುವಂತಹ ನಿರೀಕ್ಷೆಗಳು ಕೂಡ ಇಲ್ಲಿ ಹೆಚ್ಚಾಗ್ತಾ ಇದೆ. ಪ್ರತಿ ಬಾರಿಯೂ ಕೂಡ ಕಂಬಳವನ್ನ ನೋಡ್ಬೇಕು ಅಂತಂದ್ರೆ ಸೊ ನಾವು ಬೇರೆ ಬೇರೆ ಭಾಗಕ್ಕೆ ಹೋಗಿ ನೋಡ್ಬೇಕಾಗಿತ್ತು. ಅದರಲ್ಲೂ ಈ ಕರಾವಳಿ ಭಾಗಕ್ಕೆ ಹೋಗಿ ನೋಡ್ಬೇಕಾಗಿತ್ತು ನಾವು. ಸೊ ಈ ಬಾರಿ ಮೈಸೂರಿನಲ್ಲಿ ಅದು ದಸರಾ ನಡೆಯುವಂತಹ ಸಂದರ್ಭದಲ್ಲಿ ಆಯೋಜನೆ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಪ್ರೇಕ್ಷಕರ ಗಮನವನ್ನ ಕೂಡ ಸೆಳೆಯುವಂತಹ ಕೆಲಸಗಳಾಗತ್ತೆ. ಮತ್ತೆ ನಾವು ಕೂಡ ಈ ಬಾರಿ ನೋಡ್ಬೋದಲ್ವಾ ಕಂಬಳ ಹೇಗೆ ಆಯೋಜನೆ ಮಾಡ್ತಾರೆ, ಹೇಗೆ ನಡೆಯುತ್ತೆ ಈ ಒಂದು ಕಂಬಳ, ಯಾವ ರೀತಿಯಾದಂತಹ ಸಿದ್ಧತೆಗಳಾಗತ್ತೆ. 150 ಕಡೆಗಳಿಂದಲೂ ಕೂಡ ಕೋಣಗಳನ್ನು ಕರೆಸುವಂತಹ ಕೆಲಸಗಳು ಆಗ್ತಾ ಇದೆ. ಸೊ ಹೇಗೆ ತಯಾರಿಯನ್ನ ನಡೆಸ್ಕೊಳ್ತಾರೆ ಅನ್ನೋದು ಇರುವಂತಹ ಕುತೂಹಲ. ಎಲ್ಲ ಜವಾಬ್ದಾರಿಯನ್ನ ಅಶೋಕ್ ರೈ ಅವರು ವಹಿಸ್ಕೊಂಡಿದ್ದಾರೆ. ಈ ಜವಾಬ್ದಾರಿಯನ್ನ ಯಾವ ರೀತಿಯಾಗಿ ನಿಭಾಯಿಸ್ತಾರೆ, ಯಾವುದೇ ರೀತಿಯಾದಂತಹ ಅಡ್ಡಿ ಆತಂಕಗಳು ಆಗದ ರೀತಿಯಾಗಿ, ಅದೇ ರೀತಿಯಾಗಿ ಯಾವ ರೀತಿಯಾಗಿ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ತಾರೆ, ಪ್ರೇಕ್ಷಕರನ್ನ ಗಮನದಲ್ಲಿ ಇಟ್ಕೊಂಡು ಮತ್ತೆ ಅಲ್ಲಿ ಸೇರುವಂತಹ ಜನರನ್ನ ಗಮನದಲ್ಲಿ ಇಟ್ಕೊಂಡು ಹೇಗೆ ಸಿದ್ಧತೆಗಳನ್ನ ಮಾಡ್ಕೊಳ್ತಾರೆ ಅನ್ನೋದು ಕುತೂಹಲಕ್ಕೂ ಕೂಡ ಕಾರಣ ಆಗ್ತಾ ಇದೆ. ಸೊ ಕಾದ್ ನೋಡಬೇಕು ಅಕ್ಟೋಬರ್ ಈ ದಸರಾ ಹಬ್ಬ ಆರಂಭ ಆಗುವಂತಹ ಸಂದರ್ಭದಲ್ಲಿ ಹೇಗಾಗುತ್ತೆ, ಹೇಗೆ ನಡೆಯುತ್ತೆ ಅನ್ನೋದು ಕುತೂಹಲ ಅಲ್ಲಿವರೆಗೂ ಕೂಡ ಹಾಗೇ ಮುಂದುವರೆದುಕೊಳ್ತಾ ಹೋಗುತ್ತೆ. ಈ ಭಾಗದ ಜನರಿಗೂ ಕೂಡ ಕಂಬಳವನ್ನು ತೋರಿಸುವಂತ ಕೆಲಸವನ್ನು ಮಾಡ್ತೇವೆ. ಇದು ಕೋಣಗಳಿಗೆ ಮತ್ತೆ ಮನುಷ್ಯರಿಗೆ ಇರುವಂತ ಪ್ರೀತಿ, ಇದನ್ನು ಇಡೀ ಕುಟುಂಬ ಸಮೇತರಾಗಿ ಬಂದು ನೋಡುವಂತ ಕೆಲಸಗಳಾಗ್ತದೆ. ಕಂಬಳದ ಕೋಣಗಳು ಬರುವಾಗ ಮಡಿಕೇರಿಯಲ್ಲಿ ಅವರಿಗೆ ಒಂದು ಸ್ಟಾಪ್ ಕೊಟ್ಟು ಅಲ್ಲಿ ಮಡಿಕೇರಿಯವರು ಎಲ್ಲ ವ್ಯವಸ್ಥೆಯನ್ನು ಮಾಡ್ತೇನೆ ಅಂತ ಹೇಳಿದ್ರೆ ಕೋಣಗಳಿಗೆ ನೀರು ಕೊಡುವಂಥದ್ದು, ಪ್ರಾಣಿಗಳಿಗೆ ಯಾವ ರೀತಿಯ ತೊಂದರೆ ಆಗದ ರೀತಿಯಲ್ಲಿ, ಅದಕ್ಕೆ ಹಿಂಸೆ ಆಗದ ರೀತಿಯಲ್ಲಿ ಅಲ್ಲಿ ಒಂದು 2 ಗಂಟೆ ಅದಕ್ಕೆ ರೆಸ್ಟ್ ಕೊಟ್ಟು ಆನಂತರ ಇಲ್ಲಿ ಬರುವಂತಹ ಕೆಲಸವನ್ನು ಮಾಡ್ತೇವೆ. ಒಂದು ದಿವಸ ಮೊದಲು ಬರ್ತೇವೆ. ಸುಮಾರು 150ರಿಂದ 200 ಜೊತೆ ಕೋಣಗಳು ಈ ಮೈಸೂರಿನ ದಸರಾ ಕಂಬಳೋತ್ಸವದಲ್ಲಿ ಪಾಲ್ಗೊಳ್ತೇವೆ. ವಿಶೇಷ ರೀತಿಯಲ್ಲಿ, ವಿಶಿಷ್ಟ ರೀತಿಯಲ್ಲಿ ಈ ಕಂಬಳವನ್ನು ಇಲ್ಲಿ ಆಯೋಜನೆ ಮಾಡ್ತೀವಿ. ಮೈಸೂರಿನಲ್ಲಿ ವಿಜೃಂಭಣೆಯ ಕಂಬಳವನ್ನು ಮಾಡಿ ಇಡೀ ಈ ಭಾಗದ ಜನರಿಗೂ ಕೂಡ ಕಂಬಳವನ್ನು ತೋರಿಸುವಂತ ಕೆಲಸವನ್ನು ಮಾಡ್ತೇವೆ. ಇದು ಕೋಣಗಳಿಗೆ ಮತ್ತೆ ಮನುಷ್ಯರಿಗೆ ಇರುವಂತ ಪ್ರೀತಿ, ಇದನ್ನು ಇಡೀ ಕುಟುಂಬ ಸಮೇತರಾಗಿ ಬಂದು ನೋಡುವಂತ ಕೆಲಸಗಳಾಗ್ತದೆ. ಕಂಬಳದ ಕೋಣಗಳು ಬರುವಾಗ ಮಡಿಕೇರಿಯಲ್ಲಿ ಅವರಿಗೆ ಒಂದು ಸ್ಟಾಪ್ ಕೊಟ್ಟು ಅಲ್ಲಿ ಮಡಿಕೇರಿಯವರು ಎಲ್ಲ ವ್ಯವಸ್ಥೆಯನ್ನು ಮಾಡ್ತೇನೆ ಅಂತ ಹೇಳಿದ್ರೆ ಕೋಣಗಳಿಗೆ ನೀರು ಕೊಡುವಂಥದ್ದು, ಪ್ರಾಣಿಗಳಿಗೆ ಯಾವ ರೀತಿಯ ತೊಂದರೆ ಆಗದ ರೀತಿಯಲ್ಲಿ, ಅದಕ್ಕೆ ಹಿಂಸೆ ಆಗದ ರೀತಿಯಲ್ಲಿ ಅಲ್ಲಿ ಒಂದು 2 ಗಂಟೆ ಅದಕ್ಕೆ ರೆಸ್ಟ್ ಕೊಟ್ಟು ಆನಂತರ ಇಲ್ಲಿ ಬರುವಂತಹ ಕೆಲಸವನ್ನು ಮಾಡ್ತೇವೆ. ಒಂದು ದಿವಸ ಮೊದಲು ಬರ್ತೇವೆ. ಸುಮಾರು
150ರಿಂದ 200 ಜೊತೆ ಕೋಣಗಳು ಈ ಮೈಸೂರಿನ ದಸರಾ ಕಂಬಳೋತ್ಸವದಲ್ಲಿ ಪಾಲ್ಗೊಳ್ತೇವೆ. ವಿಶೇಷ ರೀತಿಯಲ್ಲಿ ವಿಶಿಷ್ಟ ರೀತಿಯಲ್ಲಿ ಈ ಕಂಬಳವನ್ನು ಇಲ್ಲಿ ಆಯೋಜನೆ ಮಾಡ್ತೇವೆ. ಮೈಸೂರಿನಲ್ಲಿ ವಿಜೃಂಭಣೆಯ ಕಂಬಳವನ್ನು ಮಾಡಿ ಇಡೀ ಈ ಭಾಗದ ಜನರಿಗೂ ಕೂಡ ಕಂಬಳವನ್ನು ತೋರಿಸುವಂಥ ಕೆಲಸವನ್ನು ಮಾಡ್ತೇವೆ. ಇದು ಕೋಣಗಳಿಗೆ ಮತ್ತು ಮನುಷ್ಯರಿಗೆ ಇರುವಂಥ ಪ್ರೀತಿ.